ಅದೆಲ್ಲ ಮಾಮೂಲಿ ಒಂದು ಪಕ್ಷದ ಆಂತರಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಕಾರ್ಯಕರ್ತರು ನೋವಾದಾಗ ವೀಕ್ಷಕರು ಬಂದಾಗ ಅವ್ರ ಮುಂದೆ ನೋವು ತೋಡ್ಕೊಳ್ಳೋದು ಇನ್ಯಾರ ಮುಂದೆ ತೋಡ್ಕೊಳ್ಳೋಕ್ಕಾಗ್ತದೆ. ಅದೆಲ್ಲ ಪಕ್ಷದ ಸಾಮಾನ್ಯ ಒಂದು ವಿಚಾರ. ಈಗ ಇಡೀ ದೇಶದಲ್ಲೇ ಜಿಲ್ಲಾಧ್ಯಕ್ಷನ ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಪ್ರತಿ ಜಿಲ್ಲೆಗೂ ವೀಕ್ಷಕರನ್ನ ನಮ್ಮ ರಾಜ್ಯದಲ್ಲಿ ಹಾಕಿದ್ರೆ ಅವ್ರು ಬಂದು ಪ್ರತಿ ತಾಲೂಕಿಗೂ ಹೋಗಿ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ನೋವಾಗಿರೋ ಕಾರ್ಯಕರ್ತರು ಮಾಡೋದು ಹೌದು, ಅದೇನು ದೊಡ್ಡ ವಿಚಾರ ಅಲ್ಲ, ಅದು ಪಕ್ಷದ ಆಂತರಿಕ ವಿಚಾರ ಅಲ್ಲ. ಈಗ ಬದಲಾವಣೆ ಮಾಡಬೇಕು ಇಲ್ಲ ಮುಂದುವರಿಸ್ಬೇಕು ಅನ್ನೋದಕ್ಕೆ ವೀಕ್ಷಕರು ಬಂದಿರೋದು. ಅವ್ರ ಕೆಲಸ ಮಾಡ್ತಾರೆ. ಇದರಲ್ಲಿ ನಾನು ಏನಿಲ್ಲ, ಅವ್ರ ಕೆಲಸ ಮಾಡ್ತಾರೆ. ಇವೆಲ್ಲ ಪಕ್ಷದ ಆಂತರಿಕ ವಿಚಾರ. ಅದೆಲ್ಲ ಎಲ್ಲ ಪಕ್ಷದಲ್ಲಿ ಇರ್ತದೆ. ಈಗ ಕಾರ್ಯಕರ್ತರು ನೋವಾಗಿರೋ, ಈಗ ನನ್ನ ಮೇಲೆ ನೋವಾಗಿರೋನು ಯಾರ ಹತ್ರ ಹೇಳಬೇಕು? ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂದರೆ ನನ್ನ ಮೇಲಿನವರು ಒಂದು ವಿಚಾರ ಕೇಳಿದಾಗ ಅವ್ರ ಹತ್ರ ದೂರ ಹೇಳ್ತಾರೆ. ಅದೆಲ್ಲ ಒಂದು ಪಕ್ಷದ ಆಂತರಿಕ ವಿಚಾರ. ಏನು ಫ್ಯಾಕ್ಟ್ರಿ ಬಂತು? ಬಂದಿದ್ದರೆ ಸ್ವಾಗತ ಮಾಡ್ತೀನಿ. ಅಂದರೆ ಅದರಲ್ಲಿ ಏನು ಮಾಡೋದು? ಸ್ವಾಗತ ಮಾಡ್ತೀನಿ. ಆಯಿತು, ಆಧಾರ್ ಸೇವಾ ಕೇಂದ್ರವನ್ನು ನಮ್ಮ ಕೇಂದ್ರ ಸಚಿವರು ತಂದಿರೋದನ್ನು ನಾನು ಸ್ವಾಗತ ಮಾಡ್ತೀನಿ. ನಿನ್ನೆನೇ ಸಂಪುಟ ಇದ್ರದ್ದು ಸಭೆ ಆಗಬೇಕಾಗಿತ್ತು. ಅಲ್ಲಿ ಲೋಕಸಭೆಯಲ್ಲಿ ನೀಟ್ ವಿಚಾರ ಗಲಾಟೆ ಜಾಸ್ತಿ ಆಗಿರೋದ್ರಿಂದ ಅದು ಇವತ್ತು ಇದರಿಂದ ಅಲ್ಲಿ ನಮ್ಮ ಹೈಕಮಾಂಡ್ ಅವ್ರಿಗೆ ಸಮಯ ಅಭಾವ ಇರೋದ್ರಿಂದ ನಿನ್ನೆದು ಇವತ್ತಿಗೆ ಹೋಗಿದೆ. ನೋಡೋಣ ಏನಾಗುತ್ತೆ. ಈ ವಾರದಲ್ಲಂತೂ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನೂತನ ಸಚಿವರು. ಅದರಲ್ಲಿ ಏನು ಇದಿಲ್ಲ, ವಿಚಾರ ಇಲ್ಲ. ಅದೆಲ್ಲ ಮಾಮೂಲಿ ಒಂದು ಪಕ್ಷದ ಆಂತರಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಕಾರ್ಯಕರ್ತರು ನೋವಾದಾಗ ವೀಕ್ಷಕರು ಬಂದಾಗ ಅವ್ರ ಮುಂದೆ ನೋವು ತೋಡ್ಕೊಳ್ಳೋದು ಇನ್ಯಾರ ಮುಂದೆ ತೋಡ್ಕೊಳ್ಳೋಕ್ಕಾಗ್ತದೆ. ಅದೆಲ್ಲ ಪಕ್ಷದ ಸಾಮಾನ್ಯ ಒಂದು ವಿಚಾರ. ಈಗ ಇಡೀ ದೇಶದಲ್ಲೇ ಜಿಲ್ಲಾಧ್ಯಕ್ಷನ ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಪ್ರತಿ ಜಿಲ್ಲೆಗೂ ವೀಕ್ಷಕರನ್ನ ನಮ್ಮ ರಾಜ್ಯದಲ್ಲಿ ಹಾಕಿದ್ರೆ ಅವ್ರು ಬಂದು ಪ್ರತಿ ತಾಲೂಕಿಗೂ ಹೋಗಿ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ನೋವಾಗಿರೋ ಕಾರ್ಯಕರ್ತರು ಮಾಡೋದು ಹೌದು, ಅದೇನು ದೊಡ್ಡ ವಿಚಾರ ಅಲ್ಲ, ಅದು ಪಕ್ಷದ ಆಂತರಿಕ ವಿಚಾರ ಅಲ್ಲ. ಈಗ ಬದಲಾವಣೆ ಮಾಡಬೇಕು ಇಲ್ಲ ಮುಂದುವರಿಸ್ಬೇಕು ಅನ್ನೋದಕ್ಕೆ ವೀಕ್ಷಕರು ಬಂದಿರೋದು. ಅವ್ರ ಕೆಲಸ ಮಾಡ್ತಾರೆ. ಇದರಲ್ಲಿ ನಾನು ಏನಿಲ್ಲ, ಅವ್ರ ಕೆಲಸ ಮಾಡ್ತಾರೆ. ಇವೆಲ್ಲ ಪಕ್ಷದ ಆಂತರಿಕ ವಿಚಾರ. ಅದೆಲ್ಲ ಎಲ್ಲ ಪಕ್ಷದಲ್ಲಿ ಇರ್ತದೆ. ಈಗ ಕಾರ್ಯಕರ್ತರು ನೋವಾಗಿರೋ, ಈಗ ನನ್ನ ಮೇಲೆ ನೋವಾಗಿರೋನು ಯಾರ ಹತ್ರ ಹೇಳಬೇಕು? ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂದರೆ ನನ್ನ ಮೇಲಿನವರು ಒಂದು ವಿಚಾರ ಕೇಳಿದಾಗ ಅವ್ರ ಹತ್ರ ದೂರ ಹೇಳ್ತಾರೆ. ಅದೆಲ್ಲ ಒಂದು ಪಕ್ಷದ ಆಂತರಿಕ ವಿಚಾರ.